ನಂತರದಲ್ಲಿ 6ನೇ ಮನೆಯಲ್ಲಿ ಬರುವಂತಹ ಮಕರ ರಾಶಿಗೆ ಒಂದು ರೀತಿಯಾದಂತಹ ಶನಿಯ ಯೋಗ ಬಲ ನಿಮಗೆ ಚೆನ್ನಾಗಿರುತ್ತೆ, ಶುಕ್ರನ ಯೋಗ ಬಲ ಚೆನ್ನಾಗಿರುತ್ತೆ. ಎಲ್ಲವೂ ಜೊತೆಲಿದ್ದರೆ ಗುರುವಿನ ಬಲ 6ನೇ ಮನೆಯಲ್ಲಿ ಬಂದಾಗ ಸ್ವಲ್ಪ ಕಡಿಮೆ ಆಗುತ್ತೆ. 6ನೇ ಮನೆ ಗುರುವಿಗೇನು ದೊಡ್ಡ ಮಟ್ಟದ ನಷ್ಟವೇನಲ್ಲ, ಮಿಶ್ರ ಫಲಗಳನ್ನು ಕೊಡುವಂತಹ ಸ್ಥಾನ. ಆದರೂ ಸಹ ಈ ಮಕರ ರಾಶಿಯವರು ಸಹ ನಮಗೆ ಶನಿ ಬಿಡುಗಡೆ ಆಗೋಯಿತು, ಕಷ್ಟಗಳೆಲ್ಲವೂ ನಮಗೆ ನಿವಾರಣೆ ಆಗುವಂಥ ದಿನಗಳು ಬಂದ್ಬಿಡ್ತು, ನಾನು ಏನು ಬೇಕಾದ್ರೂ ಇನ್ಮೇಲೆ ಮಾಡ್ಬೋದು ಅಂತ ಅಂದ್ಕೊಳ್ಳುವಂತಹ ಮಕರ ರಾಶಿಯವರು ಸ್ವಲ್ಪ ಗುರುವಿನ ಉಪಾಸನೆಯನ್ನು ಮಾಡಿ. ಇವತ್ತೇ ಕೆಲಸಗಳಾಗಬೇಕು, ನಾನು ಅಂದುಕೊಂಡಂಥ ಎಲ್ಲ ಕೆಲಸಗಳು ಕೈಗೂಡಬೇಕು, ನನ್ನ ಮನಸ್ಸು ಬಹಳ ನಿರಾಳತೆಯಿಂದಿರಬೇಕು, ನಾನು ಮಾಡುವಂಥ ಕೆಲಸದಲ್ಲಿ ನೆಮ್ಮದಿಯಾದಂಥ ವಾತಾವರಣಗಳು ನಿರ್ಮಾಣವಾಗಬೇಕು, ನಾನು ಮಾಡುವಂಥ ಕೆಲಸವೇ ಚೆನ್ನಾಗಿದೆ, ಸುಮಾರು ವರ್ಷಗಳ ಕಾಲ ಇದರಲ್ಲೇ ನಾನು ಕೆಲಸ ಮಾಡಿಬಿಟ್ರೆ ಸಾಕಪ್ಪ, ಎಲ್ಲರೂ ಎಲ್ಲಿ ಕೆಲಸ ತೆಗೆದುಬಿಡ್ತಾರೋ, ಕೆಲಸದಲ್ಲಿ ಎಲ್ಲಿ ಇಂಕ್ರಿಮೆಂಟ್ ಕಟ್ಟಾಗುತ್ತೋ ಅನ್ನುವಂತಹ ವಾತಾವರಣದಲ್ಲಿರುವಂತಹ ಮಕರ ರಾಶಿಯವರು ಇದೆಲ್ಲ ಆಗಬಾರ್ದು ಅಂತ ಅಂದರೆ ಗುರುವಿನ ಉಪಾಸನೆಯನ್ನು ಪಡಬೇಕು. ಗುರುವಿನ 6ನೆಯ ಸ್ಥಾನ ಹಣಕಾಸಿನ ನಷ್ಟ, ಹಣಕಾಸಿನ ಗೊಂದಲ, ಕೀರ್ತಿ ಭಂಗ, ಪ್ರಯತ್ನಿಸಿದ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳನ್ನು ಮಾಡುವಂಥ ಸ್ಥಾನಕ್ಕೆ ಬಂದು ಕೂಳ್ತಿರ್ತಾರೆ. ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗ್ತದೆ.